ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದಂತಹ ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಅದೆಲ್ಲಪ್ಪ ಇರೋದು ಅಂತ ಹೇಳಿದ್ರೆ ಕಬ್ಬಾಳು, ಕನಕಪುರ ಜಿಲ್ಲೆಯಲ್ಲಿ ಕಬ್ಬಾಳು ಎಂಬ ಗ್ರಾಮದಲ್ಲಿದೆ. ಇದು ಬಂದು ಬೆಂಗಳೂರಿಂದನೂ ಕೂಡ 82 ಕಿಲೋಮೀಟರ್ ಇದೆ, ಮೈಸೂರಿಂದನೂ ಕೂಡ 82 ಕಿಲೋಮೀಟರ್ ಇದೆ. ನೀವು ಕನಕಪುರದ ರೂಟಲ್ಲಾರು ಬರ್ಬೋದು, ಇಲ್ಲಾಂದರೆ ಚನ್ನಪಟ್ಟಣ ಬಂದು ಕೂಡ ನೀವು ಅಲ್ಲಿಂದನೂ ಕೂಡ ನಿಮಗೆ ಕಬ್ಬಾಳಿಗೆ ಬಸ್ ಸಿಗುತ್ತೆ. ಕಬ್ಬಾಳಮ್ಮ ಹೆಸರು ಯಾಕಪ್ಪ ಬಂತು ಅಂತ ಹೇಳಿದ್ರೆ ಗ್ರಾಮದ ಹೆಸರು ಕಬ್ಬಾಳು ಅಂತ ಇತ್ತು. ಈ ದೇವಾಲಯಕ್ಕೆ 200 ವರ್ಷಗಳ ಇತಿಹಾಸ ಇದೆ ಅಂತಲೇ ಹೇಳ್ಬೋದು. ತಾಯಿ ಪಾರ್ವತಿ ದೇವಿ ತಮಿಳುನಾಡಿಂದ ಬಂದು ಇಲ್ಲಿ ನೆಲೆಸ್ತಾರೆ. ಹಾಗಾಗಿ ತಾಯಿ ಹೆಸರು ಕಬ್ಬಾಳಮ್ಮ ಅಂತ ಬಂದಿದೆ. ಮತ್ತು ಈ ದೇವಸ್ಥಾನದಲ್ಲಿ ಇನ್ನೊಂದು ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಬೇಲದ ಹಣ್ಣು ಅಂತ ಹೇಳ್ತಾರೆ ನೋಡಿಲ್ಲ, ಬೇಲದ ಕಾಯಿ ಬೇಲದ ಹಣ್ಣು ಅಂತ, ಅದನ್ನ ತಗೊಂಡು ನಾವು ದೇವರಿಗೆ ದೃಷ್ಟಿ ತೆಗೆದು ಮತ್ತು ನಮ್ಮ ಮನಸ್ಸಲ್ಲಿ ನಮ್ಮ ಕಷ್ಟಗಳೇನಿರುತ್ತೆ ಅದನ್ನೆಲ್ಲ ಬೇಡಿಕೊಂಡು ಈ ಥರ ಈಡ್ಗಾಯಿ ಹೊಡಿತಾರಲ್ಲ ಆ ಥರ ಬೇಲದ ಹಣ್ಣನ್ನು ಕೂಡ ಹೊಡೆದ್ರೆ ದೃಷ್ಟಿದೋಷ ಎಲ್ಲ ಹೋಗಿ ಹಾಗೆ ಒಳ್ಳೆಯದಾಗುತ್ತೆ, ನಾವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನೀವು ಏನಾದರೂ ಮುಂದಿನ ಸಲ ಹೋದರೆ ನಿಮ್ಗೆ ಏನಾದ್ರು ಇದು ಗೊತ್ತಿಲ್ಲ ಅಂದರೆ ಖಂಡಿತ ನೀವು ಕೂಡ ಇದನ್ನ ಪ್ರಯತ್ನ ಮಾಡಿ ನೋಡಿ, ಖಂಡಿತ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ತಡೆ ಕೂಡ ತೆಗಿತಾರೆ. ಯಾರಿಗಾರು ಕೈಕಾಲು ನೋವಿರೋರು ಆಗಿರ್ಬೋದು, ಹುಷಾರಿಲ್ಲದವರು, ಮತ್ತೇನಾದ್ರು ದೃಷ್ಟಿ ಇರೋರು, ಏನಾದ್ರು ದಾಟಿರೋರು, ಅವ್ರಿಗೇನಾದ್ರು ಸಮಸ್ಯೆ ಇರೋರು ಕೂಡ ಇಲ್ಲಿ ಹೋಗಿ ತಡೆ ತೆಗೆಸ್ಕೊಂಡ್ರೆ ಒಂದು 3 ವಾರ 5 ವಾರ ಆ ಥರ ಎಲ್ಲ ತಡೆ ತೆಗೆಸ್ಕೊಂಡ್ರೆ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾನೆ ಬರುತ್ತೆ. ತುಂಬ ಪವರ್ಫುಲ್ ಹಾಗೂ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಹೋಗ್ತಾ ಸೈಡಲ್ಲಿ ಹೂವಿನ ಹಾರ ಇರ್ಬೋದು, ಪೂಜೆ ಸಾಮಾನು ಇರ್ಬೋದು, ಕಡಲೆಪುರಿ ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ಪ್ರತಿಯೊಂದು ಕೂಡ ಮಾಡ್ತಾಯಿರ್ತಾರೆ. ಅದರಲ್ಲೂ ವಿಶೇಷತೆ ಏನಪ್ಪ ಅಂದರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಂತೂ ಇಲ್ಲಿ ಕಾಲಿಡಕ್ಕೆ ಜಾಗ ಇರಲ್ಲ. ನಾವು ಈಗೊಂದು ಕಳೆದ 10 ವರ್ಷದಿಂದ ಹೋಗಿದ್ವು, ಆವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ದೇವಾಲಯ ತುಂಬ ಚಿಕ್ಕದಾಗಿತ್ತು, ಈಗ ನೋಡಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಮಗೆ ನೋಡಿ ತುಂಬ ಖುಷಿಯಾಯಿತು. ಕಾಂಪೌಂಡ್ ಇದೆ, ದೊಡ್ಡದಾಗಿ ದೇವಾಲಯ ಆಗಿದೆ, ಮತ್ತು ಬೆಟ್ಟದ ಮೇಲೂ ಕೂಡ ತಾಯಿ ನೆಲೆಸಿದ್ದಾರೆ. ಅಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ನಾನು ವೀಡಿಯೋ ಖಂಡಿತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ಇನ್ನೂ ಒಂದ್ಸಲೂ ಕೂಡ ಹೋಗಿಲ್ಲ. ಇದು ನೀವು ನೋಡ್ತಾ ಇರ್ಬೋದು, ವಾತಾವರಣ ಚೆನ್ನಾಗಿದೆ. ಇದೇ ಪಕ್ಕದಲ್ಲೇ ಮಾರ್ಕೆಟ್ ಇದೆ, ಪೂಜೆ ಸಾಮಾನೆಲ್ಲ ಕೂಡ ಸಿಗುತ್ತೆ. ನಾವು ಇದು ಹೋಗಿದ್ದು ಬಿಡು ದಿನ ಅಂದರೆ ಮಂಗಳವಾರ ಹೋಗಿದ್ವು. ಮಂಗಳವಾರ ಸಂಜೆ ಒಂದು 5 ಗಂಟೆ ಆಗಿತ್ತು. ಹಾಗಾಗಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ತುಂಬ ಜನ ಇದ್ರಂತೆ. ಆದರೂ ದೇವಸ್ಥಾನ ಸುತ್ತಮುತ್ತ ಮತ್ತು ಸ್ವಚ್ಛತಾ ಕಾರ್ಯ ತುಂಬ ಚೆನ್ನಾಗಿ ಮಾಡ್ತಾರೆ, ಆದಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ಹಾಗೆ ಭಕ್ತಾದಿಗಳು ಕೂಡ ಯಾವುದೇ ಥರ ಪ್ಲ್ಯಾಸ್ಟಿಕ್ ಆಗಲಿ ಕಸಗಳನ್ನಾಗಲಿ ಹಾಕಿ ದೇವಸ್ಥಾನ ಆವರಣಗಳನ್ನ ಶುದ್ಧ ಮಾಡಬಾರ್ದು. ತುಂಬ ಶುದ್ಧವಾಗಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದಲ್ವ. ಅದು ತುಂಬ ಶುಚಿತ್ವ ಅನ್ನೋದನ್ನ ತುಂಬ ಚೆನ್ನಾಗಿ ಪಾಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ನಾವು ಮಂಗಳವಾರ ಸಂಜೆ ಆಗಿದ್ದರಿಂದ ಜನಸಂಖ್ಯೆ ಸ್ವಲ್ಪ ಆದಷ್ಟು ಕಡಿಮೆ ಇತ್ತು, ತುಂಬ ಕಡಿಮೆ ಇತ್ತು, ಆದಷ್ಟು ಅಲ್ಲ ತುಂಬ ಕಡಿಮೆ ಇತ್ತು. ನಾವು ಕೂಡ ಧರ್ಮ ದರ್ಶನಕ್ಕೆ ಹೋದ್ವು. ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಆಗಲೇ ಹೇಳ್ದಂಗೆ ಇಲ್ಲಿ ಕಬ್ಬಾಳಲ್ಲಿ ಅಮ್ಮ ನೆಲೆಸೋದ್ರಿಂದ ಕಬ್ಬಾಳಮ್ಮ ಅಂತ ಹೆಸರು ಬಂದಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ಇಬ್ಬರು ದೇವ್ರು ನೆಲೆಸಿದ್ರು, ತಾಯಿದೇವ್ರು ನೆಲೆಸಿದ್ರು. ಅವ್ರು ಬಂದು ಮಂತಿನ ಮಾರಮ್ಮ ಹಾಗೆ ಕೋಣದ ಮಾರಮ್ಮ ಅಂತೇಳಿ. ಅಮ್ಮ ಪಾರ್ವತಿ ದೇವಿ ಬಂದು ನನಗೆ ಸ್ಥಳ ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಅಂದರೆ ಕುರಿ ಕೋಳಿ ತಿನ್ನೋರು, ನೀನು ನೋಡಿದ್ರೆ ಪಾರ್ವತಿ ದೇವಿ ನಿಂಗೇನು ಜಾಗ ಕೊಡೋದು ಅಂತ ಕೇಳ್ತಾರೆ. ಅದಕ್ಕೆ ಪಾರ್ವತಿ ದೇವಿ ಹೇಳ್ತಾರೆ, ನನಗೆ ಜಾಗ ಮಾತ್ರ ಕೊಡಿ, ಸಿಹಿ ಊಟ ನನ್ನ ಕೊಡಿ, ಖಾರ ಊಟ ಎಲ್ಲ ನೀವೇ ತಗೊಳ್ಳಿ ಅಂತ ಹೇಳಿದಾಗ ಆಯಿತು ಅಂತೇಳಿ ಮಂತಿನ ಮಾರಮ್ಮ ಹಾಗೂ ಕೋಣದ ಮಾರಮ್ಮ ಇಬ್ಬರು ಸೇರಿ ಅವ್ರಿಗೆ ಜಾಗ ಕೂಡ ಕೊಡ್ತಾರೆ. ಆಗ್ಲಿಂದ ದೇವಸ್ಥಾನ ತುಂಬ ಪ್ರಸಿದ್ಧಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕುರಿ ಕೋಳಿ ಎಲ್ಲ ಕೂಡ ಕುಯ್ಯೋ ಪದ್ಧತಿ ಇದೆ. ಮೊದಲು ದೇವಸ್ಥಾನದನ್ನೆಲ್ಲ ಮಾಡ್ತಾಯಿದ್ರು. ಈಗ ನಿಮ್ಗಾಗಲೇ ಗೊತ್ತಿರುತ್ತೆ, ಸರ್ಕಾರ ಎಲ್ಲ ನಿಷೇಧಿಸಿದೆ. ಹಾಗಾಗಿ ದೇವಸ್ಥಾನದ ಹಿಂದೆ ತೀರ್ಥಗಳನ್ನ ಹಾಕ್ಕೊಂಡು ಕುರಿ ಕೋಳಿ ಎಲ್ಲ ಕುಯ್ದು ಮತ್ತು ಹಾಲುಗಳೆಲ್ಲ ರೆಡಿ ಮಾಡಿದ್ದಾರೆ. ಅಲ್ಲಿ ಅವರು ಅಡುಗೆ ಮಾಡಿ ಅವ್ರ ನೆಂಟರಿಷ್ಟರು ಅವ್ರ ಸ್ನೇಹಿತರೆಲ್ಲ ಕರೆದು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಆಗಲೇ ಹೇಳ್ದಂಗೆ ನಾನು ಅದು ಕುರಿ ಕೋಳಿ ಕುಯ್ಯೋದೆಲ್ಲ ಕಬ್ಬಾಳಮ್ಮನ ಕುಯ್ಯಲ್ಲ, ಮಂತಿನ ಮಾರಮ್ಮನಿಗೆ ಕೋಣದ ಮಾರಮ್ಮನಿಗೆ ಕೂಡ ಕುಯ್ದು ಅವ್ರು ಏನಿದೆ ಅವ್ರ ಅರ್ಕೆಗಳನ್ನೆಲ್ಲ ಒಪ್ಪಿಸಿ ಹೋಗ್ತಾರೆ. ಇಲ್ಲಿ ಅಂದ್ಕೊಂಡಿದ್ದ ಕೆಲಸ ಖಂಡಿತ ಆಗುತ್ತೆ. ಯಾರಿಗಾದ್ರೂ ನಿಮ್ಗೆ ಏನಾದ್ರು ಕಷ್ಟ ಇದ್ದರೆ ಖಂಡಿತ ನೀವು ಕಬ್ಬಾಳಮ್ಮನ ಹತ್ರ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಬೇಲ್ದಣ್ಣು ಹೊಡೆದು ಹಾಗೆ ತಡೆ ಓಡಿಸಿ ಅರ್ಕೆ ಮಾಡ್ಕೊಂಡು ಹೋದರೆ ಇನ್ನೊಂದ್ಸಲ ಗಂಟ ನಿಮ್ಮ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ನೀವು ಕೂಡ ಮುಂದಿನ ಸಲ ಕುರಿ ಒಪ್ಕೊಂಡಿರ್ತೀರ, ಕೋಳಿ ಒಪ್ಕೊಂಡಿರ್ತೀರ ಅನ್ನೋ ತಂದು ನೀವು ಪೂಜೆ ಎಲ್ಲ ಸಲ್ಲಿಸಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ನೋಡಿ ಪಾರ್ವತಿ ದೇವಿ ಅಂದಮೇಲೆ ನೆನಪಾಯಿತು. ಪಕ್ಕದಲ್ಲಿ ನೋಡಿ ಬಲಗಡೆ ಗಣೇಶ ಇದ್ದಾರೆ, ಎಡಗಡೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಹೊರಗಡೆ ಬಂದು ನಂದಿ ಇದೆ, ಶಿವನ ದೇವಾಲಯ ನಂದಿ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ದೇವಸ್ಥಾನ ಮಾತ್ರ ಹೋದರೆ ನಿಜವಾಗ್ಲೂ ಹೇಳ್ತೀನಲ್ಲ, ಪವರ್ಫುಲ್ ದೇವಸ್ಥಾನ ಹಾಗೂ ಮನಸ್ಸು ಕೂಡ ತುಂಬ ನೆಮ್ಮದಿ ಸಿಗುತ್ತೆ. ತುಂಬ ಜನಸಂಖ್ಯೆ ಕೂಡ ಜಾಸ್ತಿ ಇರ್ತಾರೆ. ತುಂಬ ಪ್ರಸಿದ್ಧಿಯಾದಂಥ ಕಬ್ಬಾಳಮ್ಮ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪ್ರಸಿದ್ಧಿಯಾಗಿದ್ದಾರೆ ಅಂತಲೇ ಹೇಳ್ಬೋದು.
ಅಲ್ಲಿ ನೀವು ಕುರಿ ಕೋಳಿನ ಒಪ್ಪಿಸ್ಬೇಕು ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ದೇವಾಲಯದಿಂದ ತೀರ್ಥಗಳನ್ನ ಹಾಕಿಸಿ ನೀವು ಕೂಡ ಅಲ್ಲಿ ಹಾಲಲ್ಲಾಗಿರ್ಬೋದು, ಇಲ್ಲ ತೋಟದ ಮಧ್ಯದಲ್ಲಾಗಿರ್ಬೋದು, ಎಲ್ಲರಾಗಿರ್ಬೋದು ನೀವು ಕೂಡ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸ್ಬೋದು. ಹಾಗೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲೇ ನಿಮಗೆ ಎಲ್ಲ ಥರ ಪಾತ್ರೆ ಸಾಮಾನುಗಳಿರ್ಬೋದು, ಅಡುಗೆ ಸಾಮಗ್ರಿಗಳಿರ್ಬೋದು, ಕೋಳಿ ಇರ್ಬೋದು, ಪ್ರತಿಯೊಂದು ನಿಮ್ಗೆ ಏನು ಸಾಮಾನು ಬೇಕೋ ಎಲ್ಲನೂ ಕೂಡ ನಿಮಗೆ ಅಲ್ಲೇ ಸುಲಭವಾಗಿ ಸಿಗುತ್ತೆ. ಈಗ ಕೆಲವು ಸರಿ ಏನಾಗುತ್ತೆ ಅಂದರೆ ತುಂಬ ದೂರದಿಂದ ಬರೋರು ಏನೂ ಸಾಮಾನನ್ನ ಮನೆಯಿಂದ ತರೋಕ್ಕಾಗಲ್ಲ. ಅವರು ಇಲ್ಲಿ ಬಾಡಿಗೆಗೆ ಪಾತ್ರೆಗಳಾಗಿರ್ಬೋದು, ಸ್ಟವ್ ಆಗಿರ್ಬೋದು, ಮತ್ತು ಅಡುಗೆ ಸಾಮಗ್ರಿಗಳಿರ್ಬೋದು, ಮಸಾಲೆ ಐಟಮ್ಗಳಿರ್ಬೋದು, ಪ್ರತಿಯೊಂದು ಕೂಡ ನೀವು ಇಲ್ಲಿ ಚಾರ್ಜಸ್ನ ಪೇ ಮಾಡಿ ತೊಗೊಂಡು ಮಾಡಿ ಮತ್ತೆ ವಾಪಸ್ ಅವರಿಗೆ ರಿಟರ್ನ್ ಮಾಡೋಗ್ಬೋದು. ಯಾಕೆಂದರೆ ಹತ್ತದಲ್ಲಿರೋರು ಓನ್ ವೆಹಿಕಲ್ ಮಾಡ್ಕೊಂಡು ಬರ್ಬೋದು. ತುಂಬ ದೂರದಲ್ಲಿರೋರು ನಮ್ಮ ಶಕ್ತಿ ಇಲ್ಲ ಅನ್ನೋರು ಇಲ್ಲೂ ಕೂಡ ಬಂದು ಆ ರೀತಿ ವ್ಯವಸ್ಥೆ ಮಾಡ್ಕೋಬೋದು. ಎಲ್ಲ ಥರ ವ್ಯವಸ್ಥೆ ತುಂಬ ಚೆನ್ನಾಗಿದೆ ವ್ಯವಸ್ಥೆ. ನೋಡಿ, ಇವತ್ತಿನ ವಿಡಿಯೋ ಹೀಗಿದೆ. ಕಬ್ಬಾಳಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ ಆರೋಗ್ಯ ಆಯುಸ್ಕೊಟ್ಟು ಕಾಪಾಡಲಿ. ನಾವು ಕೂಡ ಹೊರಗಡೆ ಬರ್ತಾ ಇದ್ದೀವಿ. ಅಲ್ಲೂ ಕೂಡ ಶಿವನ ದೇವಾಲಯ ಕೂಡ ನೀವು ಕೂಡ ದರ್ಶನ ಮಾಡ್ಬೋದು. ಮತ್ತು ಇಲ್ಲಿ ಊಟದ ಮನೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಊಟದ ವ್ಯವಸ್ಥೆ ಕೂಡ, ಪ್ರಸಾದದ್ದು ಕೂಡ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಹಾಗೂ ಕೇಳಿದೆ ಯಾವಾಗ ರೆಡಿ ಆಗುತ್ತೆ ಅಂತ. ಇನ್ನೇನೋ ಒಂದು ಸೈನ್ ಕಾಯ್ತಾ ಇದ್ದಾರಂತ. ಒಂದೇ ಒಂದು ಸಹಿಗೋಸ್ಕರ ಕಾಯ್ತಾ ಇದ್ದಾರೆ. ಆ ಸಹಿ ಆಗಿದ ತಕ್ಷಣವೇ ಊಟದ ಮನೆ ಕೂಡ ಓಪನ್ ಆಗುತ್ತೆ. ನಿಮಗೇನಾದ್ರು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನುಭವಗಳನ್ನ ಖಂಡಿತ ಹಂಚ್ಕೋಬೋದು. ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ. ಹೇಗಿತ್ತು ಇವತ್ತಿನ ವಿಡಿಯೋ? ಮತ್ತು ಹಾಗೆ ಮುಂದೆ ಇದೇ ಥರ ಇನ್ನೊಂದು ಪವಾಡ ಕ್ಷೇತ್ರ ಇರ್ಬೋದು, ಆಧ್ಯಾತ್ಮಿಕ ವಿಷಯಗಳನ್ನ ಇರ್ಬೋದು, ನಾನು ಕೂಡ ತರಲಿಕ್ಕೆ ತುಂಬ ಇಷ್ಟಪಡ್ತೀನಿ. ನಾನಂತೂ ಇವತ್ತಂತೂ ನನಗಂತೂ ತುಂಬ ಖುಷಿಯಾಗಿದೆ. ನಿಮಗೂ ಈ ವಿಡಿಯೋ ಎಲ್ಲ ನೋಡಿ ತಾಯಿ ಕಬ್ಬಾಳಮ್ಮನ ದರ್ಶನ ಮಾಡಿ ನಿಮಗೂ ಖುಷಿಯಾಗಿರುತ್ತೆ, ಮತ್ತು ಅಮ್ಮಂದು ಆಶೀರ್ವಾದ ಸಿಗುತ್ತೆ ಅಂತ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.